ಎಲೆಕ್ಟ್ರಾನಿಕ್ ಸಿಟಿಲಿ ಕನ್ಸ್ಟ್ರಕ್ಟ್ ಆಗಿದ್ದು ಮಿನಿ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಕನ್ಸ್ಟ್ರಕ್ಷನ್ 30-40 ಸೈಜ್ ಇದೆ. ಕಂಟೆಂಪ್ರರಿ ಸ್ಟೈಲ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಬಬಲ್ ಟೆಕ್ಸ್ಚರ್ ಇದೆ. ಗೇಟ್ ಬಂದ್ಬಿಟ್ಟು ಇದು 8 ಫೀಟ್ ಇದೆ. ಇದು ಪಾರ್ಕಿಂಗ್ ಸ್ಲಾಟ್ ತಗೊಂಡಿರೋದು. ಆಂಟಿ-ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿ ಶಾಪ್ ಇದೆ. ವಾಶ್ರೂಮ್ ಪ್ರೊವೈಡ್ ಮಾಡಿದ್ವಿ. 1 RK ಸರ್ ಇದು. ಕಿಚನ್ ಇದೆ. ಗ್ರಿಲ್ ಕೊಟ್ಟಿದೀವಿ. PVC ಬ್ಲೈಂಡ್ಸ್ ಯೂಸ್ ಮಾಡಿದ್ವಿ. ಮಳೆ ನೀರು ಎಂಟರ್ ಆಗಬಾರ್ದು ಬಿಲ್ಡಿಂಗ್ ಒಳಗಡೆ ಅಂತ. 12,000 ಲೀಟರ್ಸ್ ಇದೆ ಸರ್. ಇಲ್ಲಿ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ. ಬೋರ್ವೆಲ್ ಪಾಯಿಂಟ್ ಸ್ಟೆಪ್ಸ್ ಬಂದ್ಬಿಟ್ಟು 3 ಫೀಟ್ ವಿಡ್ತ್ ಇದೆ. PVC ಲೈಟಿಂಗ್ಗೋಸ್ಕರ. ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು 1 BHK ಮತ್ತೆ 2 BHK ಇದೆ ಸರ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಸೇಮ್ ಮಾಡಿರೋದು 1 BHK ಮತ್ತೆ 2 BHK. ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಓನರ್ ಹೌಸ್ ಇದೆ. ಕಂಪ್ಲೀಟ್ ಟೀ ಕುಡ್ ಅಲ್ಲೇ ಮಾಡಿರೋದು. ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿ ಲುಕ್ ವೈಸ್ ಮತ್ತೆ ಎಲಿಗೆಂಟಿಗೋಸ್ಕರ ನಾವು ಮೇಲ್ಗಡೆ ಸೀಲಿಂಗ್ ಡಿಸೈನ್ ಮಾಡ್ಕೊಂಡಿದ್ವಿ. ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಸರ್. ರಾಫ್ಟರ್ ಡಿಸೈನ್ ಕೊಟ್ಟಿದೀವಿ. ಕೇಸ್ಮೆಂಟ್ ಡೋರ್ ಸರ್. ಇದು ಇಲ್ಲಿಂದಾನೇ ವ್ಯೂ ನೋಡಬಹುದು. ಇದು ವುಡ್ ಫಿನಿಶ್ ಲ್ಯಾಮಿನೇಟ್ ಮಾಡಿರೋದು. ಮತ್ತೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದೀವಿ ಸರ್. ಇವಾಗ ಪೂಜಾ ರೂಮ್ ನಾವು ನೋಡಬಹುದು. ಟೈಲ್ಸ್ ಫಿನಿಶ್ ಗೋಲ್ಡನ್ ಬಿಲ್ಡಿಂಗ್ ಕೊಟ್ಟಿದೀವಿ. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದೊಂದು ಸಿಟ್ಟಿಂಗ್ ಸ್ಪೇಸ್ ಅಂತಾನೆ ಹೇಳ್ಬಹುದು. ಸನ್ಸೆಟ್ ವ್ಯೂ ನೋಡಕ್ಕೆ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ಜಾಗ್ವರ್ ಯೂಸ್ ಮಾಡ್ಕೊಂಡಿರೋದು. ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು ನಾವು. ಬೀಡಿಂಗ್ ತರ ಇಲ್ಲೊಂದು ನಾವು ಸ್ಟೋರೇಜ್ ಪ್ರೊವೈಡ್ ಮಾಡಿದ್ವಿ. ಇಲ್ಲೇ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋ ತರ ಶಟರ್ ಪ್ರೊವೈಡ್ ಮಾಡಿದೀವಿ. ಹ್ಯಾಂಡಲ್ಲೆಸ್ ಡ್ರಾರ್ ಕೊಟ್ಟಿರೋದು. ಸಾಫ್ಟ್ ಕ್ಲೋಸರ್ ಇದೆ. ಇದು ಹೈಡ್ರಾಲಿಕ್ ಫಿಕ್ಚರ್ ಸರ್. ಸ್ಟ್ರಿಪ್ ಲೈಟ್ ಯೂಸ್ ಮಾಡ್ಕೊಂಡಿದ್ವಿ. ಸ್ಟೋರ್ ರೂಮ್ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಲಿಫ್ಟ್ ಮೇಂಟೆನೆನ್ಸ್ ಒಂದು ರೂಮ್ ಕೊಟ್ಟಿದೀವಿ. ಕಂಪ್ನಿ ನೇಮ್ ಬಂದ್ಬಿಟ್ಟು ರೈಝಾನ್ ಬಿಲ್ಡರ್ಸ್ ಸರ್. 4 ಪ್ಯಾಕೇಜಸ್ ಬರುತ್ತೆ ಸರ್. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಾವು 1850 ಪ್ಯಾಕೇಜ್ ಅಲ್ಲಿ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿರೋದು. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್. ಇದು ಬಂದು ಹೊಸ ಪ್ರಾಜೆಕ್ಟ್ ಆಗಿದೆ. ಹೌದು ಸರ್. ಇದು ಎಲೆಕ್ಟ್ರಾನಿಕ್ ಸಿಟಿಲಿ ಕನ್ಸ್ಟ್ರಕ್ಟ್ ಆಗಿದೆ. ಆಲ್ರೆಡಿ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸಿಟಿ. ಹೌದು ಸರ್. ಎಲೆಕ್ಟ್ರಾನಿಕ್ ಸಿಟಿಲಿ ಆಗಿರೋದು. ಕಂಪ್ನಿ ನೇಮ್ ಬಂದ್ಬಿಟ್ಟು ರೈಝಾನ್ ಬಿಲ್ಡರ್ಸ್ ಸರ್. ಕಂಪ್ನಿ ಲೊಕೇಟ್ ಆಗಿರೋದು ಶ್ರೀನಗರ್ 50 ಫೀಟ್ ರೋಡ್ ಅಲ್ಲಿ ಲೊಕೇಟ್. ಅಂದ್ರೆ ನಿಮ್ಮ ಕಂಪನಿ ಶ್ರೀನಗರದಲ್ಲಿ ಇರೋದು? ಹೌದು ಹೌದು. ಸೊ ನೀವು ಬಂದು ಎಷ್ಟು ವರ್ಷದಿಂದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಆಲ್ರೆಡಿ 5+ ಇಯರ್ಸ್ ಆಯ್ತು ಸರ್. ಇದು 5 ವರ್ಷದಿಂದ ಮಾಡ್ತಾ ಇದ್ದೀರಾ? ನೀವೇನು ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಹೇಗೆ? ಬೋತ್ ಇಂಟೀರಿಯರ್ಸ್, ಕನ್ಸ್ಟ್ರಕ್ಷನ್, ಕಮರ್ಷಿಯಲ್, ಫಾರ್ಮ್ ಹೌಸ್ ಏನಾದ್ರು ಕನ್ಸ್ಟ್ರಕ್ಟ್ ಎಲ್ಲ ರೀತಿ ಕನ್ಸ್ಟ್ರಕ್ಷನ್. ಹೌದು. ಇದನ್ನ ಕಂಟೆಂಪ್ರರಿ ಸ್ಟೈಲ್ ಅಲ್ಲಿ ಮಾಡ್ಕೊಂಡಿರೋದು ಸರ್. ಕಲರ್ ಕಾಂಬಿನೇಷನ್ ಅಷ್ಟೇ ಮಿನಿಮಲ್ ಆಗಿ ಯೂಸ್ ಮಾಡ್ಕೊಂಡಿರೋದು. ಅಷ್ಟೊಂದೇನು ಡಾರ್ಕ್ ಇದ್ರಲ್ಲಿ ಹೋಗಿಲ್ಲ. ಜಸ್ಟ್ ಡಾರ್ಕ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಲುಕ್ಗೋಸ್ಕರ HPL ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ HPL ಇಂದ ಡ್ಯೂರಾಬಿಲಿಟಿನೂ ಬರುತ್ತೆ. ಪ್ರೀಮಿಯಂ ವೈಸ್ ನಾವು ಅದನ್ನ HPL ಶೀಟ್ ಯೂಸ್ ಮಾಡ್ಕೊಬಹುದು ಸರ್. ಸೊ ಈ ಪ್ರಾಜೆಕ್ಟ್ ಬಂದು ಯಾವ ರೀತಿ ಪ್ರಾಜೆಕ್ಟ್ ಮೇಡಮ್? ಆಕ್ಚುಲಿ ಇದು ಮಿನಿ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಕನ್ಸ್ಟ್ರಕ್ಷನ್ ಸರ್. ಅಂದ್ರೆ ಮಿನಿ ಅಪಾರ್ಟ್ಮೆಂಟ್. ಹೌದು ಸರ್. ಹೌದು ಹೌದು. ಸೊ ಅಪಾರ್ಟ್ಮೆಂಟ್ ತರಾನೇ ಇರುತ್ತೆ ಆಲ್ಮೋಸ್ಟ್. ಹೌದು ಸರ್. ಇವಾಗ ನಾವು ಎಲಿವೇಶನ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಕಂಟೆಂಪ್ರರಿ ಸ್ಟೈಲ್ ತಗೊಂಡಿದ್ದೀವಿ ಸರ್. ಜಾಸ್ತಿ ಏನು ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡಿಲ್ಲ. ಡಾರ್ಕ್ ಗ್ರೇ, ಅದು ಬಬಲ್ ಟೆಕ್ಸ್ಚರ್ ಇದೆ. ಅದಕ್ಕೋಸ್ಕರ ವೈಟ್ ತಗೊಂಡಿದ್ದೀವಿ. ಗ್ರೇ ಮತ್ತೆ ವೈಟ್ ಮ್ಯಾಚ್ ಆಗೇ ಆಗುತ್ತೆ. ಅದಕ್ಕೆ ಲುಕ್ಕಿಗೋಸ್ಕರ HPL ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಅದು ಬಂದ್ಬಿಟ್ಟು ಡ್ಯೂರಾಬಿಲಿಟಿನೂ ಇರುತ್ತೆ, ಪ್ರೀಮಿಯಮ್ ಇರುತ್ತೆ. ಇಟ್ಸ್ ಇನ್ ಕೇಸ್ ವಾಟರ್ ಪ್ರೂಫ್ ತರನು ಯೂಸ್ ಮಾಡ್ತಾರೆ ಸರ್ ಅದನ್ನು. ಸೊ ಇದು ಬಂದು ಬಬಲ್ ಸ್ಟೈಲ್. ಹೌದು ಹೌದು. ಬಬಲ್ ಟೆಕ್ಸ್ಚರ್ ಸರ್ ಅದು. ಸರ್ ಗೇಟ್ ಬಂದ್ಬಿಟ್ಟು ಇದು 8 ಫೀಟ್ ಇದೆ ಗೇಟು. ಇದು ಬಂದ್ಬಿಟ್ಟು SSL ಯೂಸ್ ಮಾಡ್ಕೊಂಡಿರೋದು ಗೇಟು. ಅದಕ್ಕೋಸ್ಕರ ಈಗ ಎಲಿವೇಶನಿಗೋಸ್ಕರ ಮ್ಯಾಚ್ ಮಾಡೋಣ ಅನ್ನೋಕ್ಕೋಸ್ಕರ HPL ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಮ್ಯಾಚಿಂಗ್ ಕಲರ್ಸ್. ಹೌದು ಹೌದು. ಸೊ ಮೇಲ್ಗಡೆನೂ ಸೇಮ್ ಕಲರ್ಸ್ ಕೊಟ್ಟಿದ್ದೀವಿ. ಗೇಟಿಗೂ ಅದೇ ಕಲರ್ಸೇ ಕೊಟ್ಟಿದ್ದೀವಿ ಸರ್. ಸರ್ ಇವಾಗ ಬನ್ನಿ ನಾವು ಒಳಗಡೆ ಯಾವ್ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಬಂದು ಪಾರ್ಕಿಂಗ್ ಸ್ಲಾಟ್ ಮೇಡಮ್? ಹೌದು ಸರ್. ಇದು ಪಾರ್ಕಿಂಗ್ ಸ್ಲಾಟ್ ತಗೊಂಡಿರೋದು. 23x20 ತಗೊಂಡಿದ್ದು. ಡೈಮೆನ್ಷನ್ ಬಂದ್ಬಿಟ್ಟು ನಾವು ಪಾರ್ಕಿಂಗ್ಗೆ 2 ಕಾರ್ ಮಿನಿಮಮ್ ನಿಂತ್ಕೊಬಹುದು. ಬೈಕ್ ಮತ್ತೆ ಅದೆಲ್ಲ ಒಂದು 6 ನಿಂತ್ಕೊಬಹುದು ಸರ್. ಇದು ಆಂಟಿ-ಸ್ಕಿಡ್ ಟೈಲ್ಸ್ ಯೂಸ್ ಮಾಡ್ಕೊಂಡಿರೋದು. ಆಂಟಿ-ಸ್ಕಿಡ್? ಹೌದು ಹೌದು. ಸೊ ಇದು ಯೂಸ್ ಮಾಡಕ್ಕೆ ಕಾರಣ? ಅದು ಕಾರ್ಸ್ ಎಲ್ಲ ವಾಶ್ ಮಾಡ್ಕೊಂತ ಇರ್ತೀವಿ, ನೀರೇನಾದ್ರು ಬೀಳ್ತಾ ಇರುತ್ತೆ, ಹಂಗಾಗಿ ಸ್ಕಿಡ್ ಯಾರು ಆಗಬಾರ್ದು ಅಂತೇಳಿ ಆಂಟಿ-ಸ್ಕಿಡ್ ಟೈಲ್ಸ್ ಯೂಸ್ ಮಾಡ್ಕೊಂಡಿರೋದು ಸರ್ ಅದು. ಸೊ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ, ಈ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಎಷ್ಟೆಲ್ಲ ಮನೆ ಏನಾದ್ರು ಎಷ್ಟಿದೆ? ಆಕ್ಚುಲಿ ಇಲ್ಲೊಂದು ಶಾಪ್ ಇದೆ ಸರ್. ಅದು 10x10 ಶಾಪ್ ಇದೆ. ಮತ್ತೆ ಇಲ್ಲೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ ನಾವು. ಶಾಪ್ ಓನರು ಕೂಡ ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ಸೆಕ್ಯೂರಿಟಿ ಯಾರು ಇದ್ರು ಅಂದ್ರೆ ಅವರು ಯೂಸ್ ಮಾಡ್ಕೊಬಹುದು. ಅಂದ್ರೆ ಜನರಲ್ ಟಾಯ್ಲೆಟ್. ಹೌದು, ಜನರಲ್ ತರ ಯೂಸ್ ಮಾಡಿದೀವಿ. ಇದು 1 RK ಕನ್ಸ್ಟ್ರಕ್ಟ್ ಮಾಡಿರೋದು. ಇದು ಓಕೆ. ಇದು ಟೀಕ್ ಡೋರ್ ಬಂದ್ಬಿಟ್ಟು ಟೀಕ್ ಡೋರ್ ಯೂಸ್ ಮಾಡ್ಕೊಂಡಿದೀವಿ ಸರ್. ಇದು ಬ್ರಾಸ್ ಹ್ಯಾಂಡಲ್ಸ್ ಇದೆ ಅಲ್ಲ ಸರ್. ಓಕೆ. ಸೊ ಇದು ಬಂದು 1 BHK. 1 RK ಸರ್. ಇದು 1 RK. ಓಕೆ ಓಕೆ. ಇದು ಬಂದು ಹಾಲು. ಫ್ಲೋರ್ ಬಂದ್ಬಿಟ್ಟು ವೆಟ್ರಿಫೈ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ಬಂದ್ಬಿಟ್ಟು UPVC ವಿಂಡೋಸ್ ಕೊಟ್ಟಿದ್ದೀವಿ ಸರ್. ವಿತ್ MS ಗ್ರಿಲ್ಸ್ ಸೇಫ್ಟಿ ಪರ್ಪಸ್ಗೋಸ್ಕರ ಪ್ರೊವೈಡ್ ಮಾಡಿರೋದು. ಓಕೆ. ಇದು ವುಡ್ ಫಿನಿಶ್ ಸರ್. ಟಿವಿ ಯೂನಿಟ್ ಇದೆ ಆಕ್ಚುಲಿ. ವುಡ್ ಫಿನಿಶ್ ಪ್ರೊವೈಡ್ ಮಾಡಿದ್ವಿ. ಕೆಳಗಡೆ ಸ್ಟೋರೇಜಸ್ ಕೊಟ್ಟಿದ್ದೀವಿ ಸರ್. ಸಾಫ್ಟ್ ಕ್ಲೋಸರ್. ಸೊ ಒಳಗಡೆ ಏನು? ಕಿಚನ್ ಇದೆ ಸರ್ ಇದು. ಸೊ ಇಲ್ಲಿ ಬಂದು ಕಿಚನ್ ಇದೆ. ಓಕೆ ಓಕೆ. ಕಿಚನ್ ಇದು ಕೌಂಟರ್ ಟಾಪ್ ಬಂದ್ಬಿಟ್ಟು ಗ್ರಾನೈಟ್ ಪ್ರೊವೈಡ್ ಮಾಡಿರೋದು. ನೆಕ್ಸ್ಟ್ ಇದು ಕೂಡ ಸ್ಟೋರೇಜ್ಗೋಸ್ಕರನೇ ಕೊಟ್ಟಿರೋದು. ಸಿಂಕ್ ಬಂದ್ಬಿಟ್ಟು ಕ್ವಾಡ್ಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಓಕೆ. ಸೊ ಇಲ್ಲಿ ಬಂದು ಬಾತ್ರೂಮ್ ಕೂಡ ಇದೆಯಾ? ಬಾತ್ರೂಮ್ ಇದೆ ಸರ್. ಇಲ್ಲಿ ಇದೊಂದು ಬಾತ್ರೂಮ್ಸ್ ಇದೆ. ಇದು ಮೆಟೀರಿಯಲ್ ಎಲ್ಲ ಬಂದ್ಬಿಟ್ಟು ಸೆರಾ ಯೂಸ್ ಮಾಡ್ಕೊಂಡಿದ್ದೀವಿ.
ಇದು ಸ್ಪೇಸ್ ನ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲೊಂದು ವಾರ್ಡ್ರೋಬ್ ಪ್ರೊವೈಡ್ ಮಾಡಿದೀವಿ ಸರ್. ಸೊ ಈ ಮನೆ ಬಂದ್ಬಿಟ್ಟು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಹೌದು ಸರ್, ಹೌದು. ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು 1 BHK ಮತ್ತೆ 2 BHK ಇದೆ ಸರ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಸೇಮ್ ಮಾಡಿರೋದು 1 BHK ಮತ್ತೆ 2 BHK. ಇನ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಓನರ್ ಹೌಸ್ ಇದೆ. ಅದು ಥರ್ಡ್ ಫ್ಲೋರ್ ಅಲ್ಲಿ ಓನರ್ ಇರೋದಾ? ಹೌದು ಹೌದು. ಹಾಗಾದ್ರೆ ಟೋಟಲ್ ಎಷ್ಟು ಮನೆ ಇದೆ ಮೇಡಮ್ ಈ ಬಿಲ್ಡಿಂಗ್ ಅಲ್ಲಿ? 6 ಯೂನಿಟ್ ಬರುತ್ತೆ ಸರ್. 6 ಹೌಸ್ ಇದೆ. ಹೌದು ಹೌದು. ಸೊ ಇದು ಬಂದು ಸೈಜ್ ಬಂದು ಎಷ್ಟು? 30-40 ಸೈಜ್ ಇದೆ. 30-40 ಸೈಜ್. 30-40 ಸೈಜ್ ಅಲ್ಲೇ ನೀವು 6 ಯೂನಿಟ್ಸ್ ಕಟ್ಟಿದ್ದೀರಾ, ಮನೆಗಳಿದಾವೆ. ಓ ಸೂಪರ್. ಆದ್ರೆ ಇದಕ್ಕೆ ಲಿಫ್ಟ್ ಕೂಡ ಬರುತ್ತಾ? ಹೌದು ಸರ್, ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿ. ಎಷ್ಟು ಫ್ಲೋರ್ ವರೆಗೂ ಬರುತ್ತೆ? ಲಾಸ್ಟ್ ಟೆರೆಸ್ ತನಕನೂ ಹೋಗುತ್ತೆ ಸರ್. ಟೆರೆಸ್ ತನಕನೂ ಇದೆ. ಆಕ್ಚುಲಿ ನಾವು ಇಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಸರ್ ಗ್ರಿಲ್ ಕೊಟ್ಟಿದೀವಿ, ನೀವು ನೋಡಬಹುದು. ಅಂದ್ರೆ ಸೇಫ್ಟಿಗೋಸ್ಕರ ಗ್ರಿಲ್ ಕೊಟ್ಟಿದ್ವಿ. ಅದಕ್ಕೋಸ್ಕರ PVC ಬ್ಲೈಂಡ್ಸ್ ಯೂಸ್ ಮಾಡಿದ್ವಿ, ಮಳೆ ನೀರು ಎಂಟರ್ ಆಗಬಾರ್ದು ಬಿಲ್ಡಿಂಗ್ ಒಳಗಡೆ ಅಂತ. ಅಂದ್ರೆ ಇದು ಹಾಕೋದ್ರಿಂದ ಮಳೆ ನೀರು ಆಚೆ ಒಳಗಡೆ ಬರಲ್ಲ. ಹೌದು, ಎಂಟರ್ ಆಗಲ್ಲ. ಓಕೆ ಓಕೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಸಮ್ ಪ್ರೊವೈಡ್ ಮಾಡಿದ್ವಿ. ಇದು ಸಂಪ್ ಒಂದು ಇಲ್ಲಿದೆಯಾ? ಹೌದು, 12,000 ಲೀಟರ್ಸ್ ಇದೆ ಸರ್. ಇದು 12,000 ಲೀಟರ್ಸ್. ಓಕೆ ಓಕೆ. ಸೊ ನೀರು ಬಂದ್ಬಿಟ್ಟು ಏನು ಬೋರ್ವೆಲ್ಲ ಇದು ನಾರ್ಮಲ್ ಪಾಯಿಂಟ್ ಬರುತ್ತೆ ಸರ್. ಬೋರ್ವೆಲ್ ಇದೆ. ಓಕೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ. ಸೊ ಈ ಕಡೆ ಲಿಫ್ಟ್ ಬರುತ್ತೆ. ಲಿಫ್ಟ್ ಮಾಡಿದ್ವಿ. ಇಲ್ಲಿ ಬೋರ್ವೆಲ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಇದು ಬಂದು ಬೋರ್ವೆಲ್ ಪಾಯಿಂಟ್ ಇದೆ. ಅದು ಬಂದ್ಬಿಟ್ಟು ಗ್ಯಾಸ್ ಸರ್, ಎಲ್ಲೂ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಸ್ಟೇರ್ ಕೇಸ್ ಕೆಳಗಡೆನೆ ಎಂಟೈರ್ ಬಿಲ್ಡಿಂಗ್ ಗೆ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಸೊ ಈ ಗ್ಯಾಸ್ ಬಂದು ಎಲ್ಲ ಮನೆಗೆ ಕನೆಕ್ಷನ್? ಹೌದು ಹೌದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋ BHK ಸರ್. ಇದು ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಮಾಡಿರೋದು. ಇದು ಹ್ಯಾಂಡಲ್ಸ್ ಎಲ್ಲ ಬ್ರೌಸಲ್ ತಗೊಂಡಿರೋದು. ನೆಕ್ಸ್ಟ್ ಇಲ್ಲಿ TV ಯೂನಿಟ್, ಸ್ಮಾಲ್ TV ಯೂನಿಟ್ ಇದು ರೆಂಟಲ್ ಬಿಲ್ಡಿಂಗಿಗೆ ಕೊಟ್ಟಿರೋದು. ಇದು ಬಂದ್ಬಿಟ್ಟು ವುಡ್ಲು ಲ್ಯಾಮಿನೇಟ್ ಫಿನಿಶಲ್ಲಿ ಬರುತ್ತೆ. ಇದು ಕೆಳಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ, ಬುಕ್ಸ್ ಅವ್ರು ಏನಾದ್ರು ಇಟ್ಕೊಳ್ಳೋಕ್ಕೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ ಸರ್. ಇದು ಯಾವುದೂ ಹಾರ್ಡಾಗಿ ಇಲ್ಲ, ಎಲ್ಲ ಸಾಫ್ಟಾಗೆ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ವೆಂಟಿಲೇಷನ್ಗೆ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ವಿಂಡೋ ಬಂದ್ಬಿಟ್ಟು 2 ರೈಲ್ಸ್ ಬರುತ್ತೆ. ಇದು 1 ಮೆಶ್ ಬರುತ್ತೆ, ಮಸ್ಕಿಟೋ ಮೆಶ್ಶು. ಇದು ಗ್ರಿಲ್ MS ಗ್ರಿಲ್ ಮಾಡ್ಕೊಂಡಿರೋದು ಸೇಫ್ಟಿ ಪರ್ಪಸ್ಗೋಸ್ಕರ. ಇಲ್ಲಿ ಬಂದ್ಬಿಟ್ಟು ಕಿಡ್ಸ್ ರೂಮ್ ಇದೆ ಒಂದು, ಇಲ್ಲೂ ಕೂಡ ವಿಂಡೋ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ಫ್ಲಶ್ ಡೋರು ಸರ್, ಲ್ಯಾಮಿನೇಟೆಡ್ ಫ್ಲಶ್ ಡೋರು. ಇಲ್ಲಿ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಕೂಡ ಇದೆ. ಹೌದು, ಇದು ಕೇಸ್ಮೆಂಟ್ ಡೋರ್ಸ್ ಸರ್. ಇದೆಲ್ಲ ಕಿಚನ್ ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್ನಲ್ಲಿ ಇದು ಮಾಡ್ಕೊಂಡಿರೋದು. ಇದು ಕೌಂಟರ್ ಟಾಪ್ ಬಂದ್ಬಿಟ್ಟು ಗ್ರಾನೈಟ್ ಮಾಡ್ಕೊಂಡಿರೋದು. ಇದೆಲ್ಲ ಸಾಫ್ಟ್ ಕ್ಲೋಸರೇ ಸರ್. ಇದು ಸ್ಟೋರೇಜಸ್ ಎಲ್ಲ ಮೇಲ್ಗಡೆನೂ ಸ್ಟೋರೇಜ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸಿಂಕ್ ಬಂದ್ಬಿಟ್ಟು ಕ್ವಾಡ್ಸಲ್ಲಿ ಮಾಡಿರೋದು. ಕಾಮನ್ ವಾಶ್ರೂಮ್ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ. ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಕನ್ಸೀಲ್ಡ್ ಹ್ಯಾಂಡಲ್ಸ್ ಇದೆ. ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಇದು 1 BHK ಸರ್. ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ 1 BHK. ಇದು ಬಂದು ಇದು ಡೋರು ಕೂಡ ಟೀಕ್ ವುಡ್ಡೇ ಮಾಡಿರೋದು. ಬ್ರಾಸ್ ಹ್ಯಾಂಡಲ್ಸ್ ಇದೆ. ಇಲ್ಲಿ ಬಂದು ಲಿವಿಂಗ್ ಸ್ಪೇಸ್ ಇದೆ ಸರ್. ಇಲ್ಲಿ TV ಯೂನಿಟ್, ಲಿವಿಂಗ್ ಸ್ಪೇಸ್ ಇದೆ. ಅಲ್ಲಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿ ಸೊ ಇಲ್ಲಿ ಕೂಡ ಎಲ್ಲ ಕಡೆನೂ ಬಾಲ್ಕನಿ ಇದೆ. ಹೌದು ಸರ್, ಎಲ್ಲ ಕಡೆ ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿ ಕಿಚನ್ ಮಾಡ್ಕೊಂಡಿದ್ದೀವಿ ಸರ್. ಕಿಚನಿಂದ ಏನು ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ವಾಲ್ ಕೊಟ್ಟಿದ್ದೀವಿ, ಪಾರ್ಟಿಷನ್ ವಾಲ್ ಥರ. ನೆಕ್ಸ್ಟು ಇದು ಸೇಮ್ ಏನು ಕಾನ್ಸೆಪ್ಟ್ ಇದೆಯೋ ಸ್ಟೋರೇಜ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಅಪ್ಪರು ಮತ್ತು ಲೋಯರ್ ಎರಡು ಕಡೆನೂ ಸ್ಟೋರೇಜ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ಸೇಮ್ ಕಾರ್ಡ್ಸಲ್ಲೇ ಯೂಸ್ ಮಾಡಿರೋದು. ಕಾಮನ್ ಬಾತ್ರೂಮ್ ಇದೆ. ಇಲ್ಲೊಂದು ಬೆಡ್ರೂಮ್. ಇದು ಸ್ಲೈಡಿಂಗ್ ವಾರ್ಡ್ರೂಬ್ಸ್ ಪ್ರೊವೈಡ್ ಮಾಡಿರೋದು, ಕನ್ಸಿಲ್ಡ್ ಹ್ಯಾಂಡಲ್ಸು. ಬೋತ್ ಸೈಡು ವಿಂಡೋಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಇವಾಗ ಈ ಫ್ಲೋರಲ್ಲಿ 2 BHK ಒಂದು 1 BHK ನೋಡಾಯ್ತು. ಈಗ ನೆಕ್ಸ್ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಬಂದುಬಿಟ್ಟು 3 ಫೀಟ್ ಬಿಡ್ತಿದೆ. ನಾವು ಇಲ್ಲಿ ಯೂಸ್ ಮಾಡೋದು ಗ್ರಾನೈಟ್ ಯೂಸ್ ಮಾಡ್ಕೊಂಡಿದ್ವಿ ಸ್ಟೆಪ್ಸ್ಗೋಸ್ಕರ. ನೆಕ್ಸ್ಟು ಸಪೋರ್ಟಿಂಗ್ಗೋಸ್ಕರ ರೈಲಿಂಗ್ಸ್ ಯೂಸ್ ಮಾಡಿದ್ದೀವಿ, SS ರೈಲಿಂಗ್ಸು. ಇದು ಡ್ಯೂರಬಿಲಿಟಿನೂ ಹೌದು, ಸ್ಟ್ರೆಂತ್ ಕೂಡ ನಾವು ನೋಡ್ಬೋದು ಇದರಿಂದ. ನೆಕ್ಸ್ಟ್ ಇಲ್ಲಿ UPVC ಲೈಟಿಂಗಿಗೋಸ್ಕರ ವಿಂಡೋ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಲೈಟಿಂಗ್ಗೋಸ್ಕರ ಸರ್. ಇವಾಗ ಸೆಕೆಂಡ್ ಫ್ಲೋರಿಗೆ ಹೋದರೆ ಸೇಮ್ ನಾವೇನು ಫಸ್ಟ್ ಫ್ಲೋರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಲ್ಲ 1 BHK ಮತ್ತು 2 BHK ಸೇಮ್ ಆಸ್ ಪ್ಯಾಟರ್ನ್ ಕೂಡ ನಾವು ಇಲ್ಲೂ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು. ಅಂದರೆ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಸೇಮ್ ಆಸ್ ಫಸ್ಟ್ ಫ್ಲೋರ್? ಎಸ್ ಸರ್, ಸೇಮ್ ಆಸ್ ಫಸ್ಟ್ ಫ್ಲೋರ್. ಯಾಕಂದರೆ ರೆಂಟಲ್ ಹೌಸಸ್ ಅಲ್ವಾ, ಅದೇನು ಸೇಮ್ ಇದೆಯೋ ಫಸ್ಟ್ ಫ್ಲೋರ್ ಏನು ಸೇಮ್ ಇದೆಯೋ ಸೇಮ್ ಅದೇ ಥರ ಸೆಕೆಂಡ್ ಫ್ಲೋರ್ ಮಾಡ್ಕೊಂಡಿದ್ದೀವಿ. ಪ್ರತಿ ಫ್ಲೋರಲ್ಲೂ ನಾವು ಈ ರೀತಿ UPVC ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಇನ್ ಕೇಸ್ ವ್ಯೂ ಕೂಡ ನಾವು ನೋಡ್ಕೊಬೋದು. ಇವಾಗ ಥರ್ಡ್ ಫ್ಲೋರಲ್ಲಿ ಓನರ್ ಹೌಸ್ ಇದೆ. ಸೊ ಓನರ್ ಹೌಸ್ ಬಂದ್ಬಿಟ್ಟು ಎಷ್ಟು BHK ಅದು? 2 BHK ಇದೆ ಸರ್. 2 BHK ಹೌದು. ಇದು ಬಂದ್ಬಿಟ್ಟು ಓನರ್ ಹೌಸ್ ಆಗಿರುತ್ತೆ. ಇದು ಡೈಮೆನ್ಷನ್ ಬಂದ್ಬಿಟ್ಟು 4x7 ಕಂಪ್ಲೀಟ್ ಟೀಕ್ ವುಡ್ಡಲ್ಲೇ ಮಾಡಿರೋದು. ಈ ಡಿಸೈನ್ಸ್ ಎಲ್ಲ ಓನರ್ ರಿಕ್ವೈರ್ಮೆಂಟ್ ಇತ್ತು. ಸೊ ಹಂಗಾಗಿ ನಮ್ಮ ಆರ್ಕಿಟೆಕ್ಟ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಈ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೀವು ಡೈರೆಕ್ಟಾಗಿ ವಿಂಡೋ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ ಮೈನ್ ಡೋರಿಗೆ. ಓ ಈ ಥರ ಇದೆಯಾ? ಹೌದು, ಥರ್ಡ್ ಫ್ಲೋರಲ್ಲಿ ಈ ಥರ ಇದೆ. ಹೌದು, ಲೈಟಿಂಗು ಮತ್ತು ವೆಂಟಿಲೇಷನ್ ಪರ್ಪಸ್ಗೋಸ್ಕರನೂ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಸೊ ಇದು ಬಂದು ತುಂಬ ವಿಡ್ತ್ ಆಗಿದೆಯಲ್ವಾ? ಹೌದು ಸರ್, ಹೌದು ಸರ್. 4x7 ಕೊಟ್ಟಿರೋದು ಡೈಮೆನ್ಷನ್ ಇದು. ಈ ಡಿಸೈನ್ ಬಂದ್ಬಿಟ್ಟು ಓನರ್ ಅವರ
ರಿಕ್ವೈರ್ಮೆಂಟ್? ಹೌದು, ಓನರ್ ರಿಕ್ವೈರ್ಮೆಂಟ್ ಇತ್ತು. ಹಂಗಾಗಿ ಆರ್ಕಿಟೆಕ್ಟ್ ಹತ್ರ ಡಿಸ್ಕಷನ್ ಮಾಡಿಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ. ಓಕೆ. ಇದು ಫ್ಲೋರ್ ಸರ್. ಇಲ್ಲಿ ನಾವು ಯೂಸ್ ಮಾಡಿರೋದು ಸ್ಮಾರ್ಟ್ ಮಾರ್ಬಲ್ ಯೂಸ್ ಇದು ಮಾಡ್ಕೊಂಡಿದ್ದೀವಿ. ಬಂದು ಮಾರ್ಬಲ್ ಯೂಸ್ ಮಾಡಿದ್ದೀರಾ? ಹೌದು ಸರ್, ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಲೆಂತ್ ವೈಸು ಸಹ ಸ್ಪೇಸು ಚೆನ್ನಾಗೇ ಕಾಣಿಸುತ್ತೆ, ಲುಕ್ ವೈಸು ಮತ್ತು ಎಲಿಗೆಂಟಿಗೋಸ್ಕರ ನಾವು ಮೇಲ್ಗಡೆ POP ಇದರಲ್ಲಿ ಸೀಲಿಂಗ್ ಡಿಸೈನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಈ ತರ ಡಿಸೈನ್ ಮಾಡಿದ್ರಾ? ಹೌದು ಸರ್. ಸೊ ಲೈಟಿಂಗ್ಸ್ ಎಲ್ಲ ಹೇಗೆ? ಅದು ಸ್ಟ್ರಿಪ್ ಲೈಟ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್, ಸೀಲಿಂಗ್ಗೋಸ್ಕರ ಡೆಕೋರೇಟಿವ್ ಚೆನ್ನಾಗಿ ಕಾಣುತ್ತೆ. ಈಗ ಸ್ಟೈಲ್, ಈಗ ಮೇಲ್ಗಡೆ ಕೆಳಗಡೆ ಮಾತ್ರ ಫ್ಲೋರಿಂಗ್ ವೈಟಲ್ಲಿ ಇದೆ ಅಲ್ವಾ, ಮೇಲ್ಗಡೆ ಕೂಡ ಲೈಟಿಂಗ್ಸ್ ಏನಾದ್ರು ಇತ್ತು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಲೈಟಿಂಗ್ಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಅವರಿಗೆ. ಓಕೆ. ಸೊ ಇದು ಬಂದು ಓನರ್ ಅವರು ಈ ತರ ಡಿಸೈನ್ ಬೇಕು ಓನರ್ ಅವರು ಸಹ ಇನ್ನೊಂದು ನೀವು ಕಂಪೇರ್ ಮಾಡ್ಬೋದು ಸರ್. ಕೆಳಗಡೆ ನಾವು ಸೀಲಿಂಗ್ ಹೈಟ್ ಬಂದು 10 ಫೀಟ್ ಅಷ್ಟೇ ಕೊಟ್ಟಿರೋದು 2 ಫ್ಲೋರಿಗೆ. ಇಲ್ಲಿ ಬಂದುಬಿಟ್ಟು ನಾವು 12 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಓನರ್ ರಿಕ್ವೈರ್ಮೆಂಟ್ಸ್ ಇತ್ತು ಅದು. ಈಗ ವೆಂಟಿಲೇಷನು ಲೈಟು ನಮಗೆ ತುಂಬ ನೀಡ್ ಇರುತ್ತೆ, ಹಂಗಾಗಿ ಎನಿ ಟೈಮ್ ಫ್ಯಾನ್ ಹಾಕ್ಕೊಂಡಿರೋಕ್ಕಾಗಲ್ಲ. ಹಂಗಾಗಿ ವೆಂಟಿಲೇಷನ್ಗೆ ಇಲ್ಲಿ ವಿಂಡೋ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಇದು ವಿಂಡೋ UPVC ವಿಂಡೋ ಮಾಡ್ಕೊಂಡಿರೋದು. ಇದು 2 ಟ್ರ್ಯಾಕ್ ಬರುತ್ತೆ, 1 ಮೆಶ್ ಬರುತ್ತೆ ಸರ್. ಇದು ಎಲ್ಲ ಮೆಶ್, ಎಲ್ಲ ಫ್ಲೋರ್ ಅಲ್ಲಿ ಮೆಶ್ ಕೊಟ್ಟಿದ್ದೀರಾ? ಮಸ್ಕಿಟೋ ಮೆಶ್ ಎಲ್ಲದಕ್ಕೂ ಪ್ರೊವೈಡ್ ಮಾಡಿದ್ವಿ. ಆಮೇಲೆ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಯೂಸ್ ಮಾಡ್ಕೊಂಡಿದ್ವಿ. ಕಿಡ್ಸ್ ಏನಾದ್ರು ಇದ್ರೆ ಇಫ್ ಇನ್ ಕೇಸ್ ಅದು ಮೂವ್ ಆಗುತ್ತೆ ಅಲ್ವಾ, ಹಂಗಾಗೋಸ್ಕರ ನಾವು ಗ್ರಿಲ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಬಟ್ ವಿಂಡೋ ಮಾತ್ರ ತುಂಬಾ ದೊಡ್ಡದು. ಹೌದು ಸರ್, ಹೌದು. ಯಾಕಂದ್ರೆ ಸೀಲಿಂಗ್ ಹೈಟ್ ಬಂದ್ಬಿಟ್ಟು 12 ಫೀಟ್ ಇದೆ, ಹಂಗಾಗಿ ವಿಂಡೋನು ದೊಡ್ಡದೇ ಕೊಟ್ಟಿದ್ದೀವಿ ಹಾಲಲ್ಲಿ. ನೆಕ್ಸ್ಟ್ TV ಯೂನಿಟ್ ಬರೋದಾದ್ರೆ ಇದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಸರ್. ಇದು TV ಯೂನಿಟ್ ಮಾರ್ಬಲ್ ಫಿನಿಶ್. ಹೌದು, ಮಾರ್ಬಲ್ ಫಿನಿಶ್. ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ಗೆ ರಾಫ್ಟರ್ ಕೊಟ್ಟಿದ್ದೀವಿ ಡಿಸೈನು. ಅಂದ್ರೆ ತುಂಬಾ ಸಖತ್ತಾಗಿದೆಯಲ್ಲ, ಏನು ಡಿಸೈನ್ ಮೇಡಮ್ ಇದು? ಇದು ರಾಫ್ಟರ್ಸ್ ಅಂತಾರೆ ಸರ್. ಇದು ರಾಫ್ಟರ್ ಡಿಸೈನ್ ಕೊಟ್ಟಿದ್ದೀವಿ. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. TV ಐಟಮ್ಸ್ ಏನಾದ್ರು ರಿಮೋಟ್ಸು, ಎಲೆಕ್ಟ್ರಿಕ್ ಐಟಮ್ಸ್ ಏನಾದ್ರು ಇಟ್ಕೊಬೇಕು, ಸ್ವಿಚಸ್ ಅನ್ನೋ ಅದಕ್ಕೋಸ್ಕರ ಇದು ಕೊಟ್ಟಿದ್ದೀವಿ ಸ್ಟೋರೇಜ್. ಇಲ್ಲಿ ಬಾಲ್ಕನಿ ಇದೆ. ಸೊ ಈ ಫ್ಲೋರ್ ಅಲ್ಲೂ ಬಾಲ್ಕನಿ ಕೊಟ್ಟಿದ್ದೀರಾ? ಅಂದ್ರೆ ಪ್ರತಿಯೊಂದು ಮನೆಗೂ ಬಾಲ್ಕನಿ. ಇದು ಬಂದ್ಬಿಟ್ಟು ಕೇಸ್ಮೆಂಟ್ ಡೋರ್ ಸರ್. ಇದು ಕೇಸ್ಮೆಂಟ್ ಡೋರ್ ಚೆನ್ನಾಗಿ ಕಾಣಿಸುತ್ತೆ. ಇದು ಕೇಸ್ಮೆಂಟ್ ಡೋರ್ ಅಂದ್ರೆ ನೀವು ಇಲ್ಲಿಂದನೇ ವ್ಯೂ ನೋಡಬಹುದು. ಇಲ್ಲಿಂದನೇ ವ್ಯೂ ಕಾಣುತ್ತೆ. ಆಕ್ಚುಲಿ ಇದು ಬಂದ್ಬಿಟ್ಟು ಓಪನ್ ಟಾಲ್ ಯೂನಿಟ್ ಸರ್. ಇದು ವುಡ್ ಫಿನಿಶ್ ಲ್ಯಾಮಿನೇಟ್ ಮಾಡಿರೋದು, ಸೇಮ್ ವುಡ್ ಕಲರ್ಗೆ ಮ್ಯಾಚ್ ಆಗುತ್ತೆ ಇದು. ಹಂಗಾಗಿ ಇದು ಕೊಟ್ಟಿರೋದು. ಇಲ್ಲೊಂದು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಸರ್ ಕ್ಲೈಂಟ್ಗೋಸ್ಕರ. 2 ಇದು ಮಾಡಿದ್ವಿ. ಇದಕ್ಕೆ ಮತ್ತೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ. ಲೈಟಿಂಗ್ ಇದೆ, ವ್ಯೂಗೋಸ್ಕರ ಲೈಟಿಂಗ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸೊ ಇದು ಬಂದು ಒಳ್ಳೆ ಡಿಸೈನ್ ಕೊಡುತ್ತಲ್ಲ ಹಾಲ್ಗೆ? ಹೌದು ಸರ್. ಇವಾಗ ಪೂಜಾ ರೂಮ್ ನಾವು ನೋಡ್ಬೋದು. ಪೂಜಾ ರೂಮ್ ಬಂದ್ಬಿಟ್ಟು ಲುಕ್ ವೈಸ್ ಚೆನ್ನಾಗಿದೆ, ಯಾಕಂದ್ರೆ ನ್ಯಾಚುರಲ್ ಆಗಿ ಯೂಸ್ ಮಾಡಿರೋದು, ವುಡ್ ಫಿನಿಶ್ ಕೊಟ್ಟಿರೋದು. ಅದಕ್ಕೆ ಬಂದ್ಬಿಟ್ಟು ನಾವು ಟೈಲ್ಸ್ ಫಿನಿಶ್, ಅದು ಮಿಡ್ಲಲ್ಲಿ ಬಂದ್ಬಿಟ್ಟು ಎಲಿಗೆಂಟ್ ಮತ್ತೆ ಡೆಕೋರೇಟಿವ್ಗೋಸ್ಕರ ಗೋಲ್ಡನ್ ಬಿಲ್ಡಿಂಗ್ ಕೊಟ್ಟಿದ್ದೀವಿ ಸರ್. ಸೊ ಈ ಗೋಲ್ಡನ್ ಬಿಲ್ಡಿಂಗ್ ಇಂದ ನಿಮಗೆ ತುಂಬಾ ಒಳ್ಳೆ ಲುಕ್ ಕಾಣುತ್ತೆ. ಆಮೇಲೆ ಇಲ್ಲಿ ಪೂಜಾ ರೂಮ್ ಐಟಮ್ಸ್ಗೋಸ್ಕರ ನಾವು ಸ್ಟೋರೇಜ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಸ್ಟ್ರಿಪ್ ಲೈಟ್ ಒಂದು ಹಾಕಿದ್ದೀವಿ ಸರ್. ಇದು ಓಕೆ. ಸೊ ಇಲ್ಲಿ ಬಂದು ಎಷ್ಟು ಬೆಡ್ರೂಮ್ ಕೊಟ್ಟಿದ್ದೀರಾ ಮೇಡಮ್? ಇದು ಆಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಅಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ ಆ ಕಡೆ ಇದರಲ್ಲಿ. ಇದು ಲ್ಯಾಮಿನೇಟ್ ಫ್ಲಶ್ ಡೋರ್ ಯೂಸ್ ಮಾಡಿರೋದು. ಫ್ಲಶ್ ಡೋರ್ ಯೂಸ್ ಮಾಡೋದು. ಈ ಸ್ವಿಚಸ್ ಎಲ್ಲ ಆಂಕರ್ ಕ್ರೋಮಾ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಎಲ್ಲ ಸ್ವಿಚಸ್ ಬಂದ್ಬಿಟ್ಟು ಆಂಕರ್ ಕ್ರೋಮಾ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಇದು ವಾರ್ಡ್ರೂಬ್ಸ್ ಇದೆ, ವಾರ್ಡ್ರೂಬ್ಸ್ಗೆ ಹ್ಯಾಂಡಲ್ಸ್. ಸೊ ಇಂಟೀರಿಯರ್ ಬಂದು ನೀವೇ ಮಾಡಿದ್ದೀರಾ? ಫುಲ್ ಇಂಟೀರಿಯರ್. ಹೌದು ಸರ್. ಇದೊಂದು ಸಿಟ್ಟಿಂಗ್ ಸ್ಪೇಸ್ ಅಂತಾನೆ ಹೇಳ್ಬೋದು. ವಿತ್ ವಿಜುವಲ್ ನೋಡೋಕ್ಕೆ, ವ್ಯೂ ಏನಾದ್ರು ನಾವು ಆಚೆ ಕಡೆಯಿಂದ ಸನ್ಸೆಟ್ ವ್ಯೂ ನೋಡೋಕ್ಕೆ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಕುತ್ಕೊಂಡ್ರೆ. ಸೊ ಸಾಯಂಕಾಲ ಇಲ್ಲಿ ಕುತ್ಕೊಂಡ್ರೆ ಒಳ್ಳೆ ವ್ಯೂ ಸಿಗುತ್ತೆ. ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಬೆಡ್ರೂಮ್ ಡಿಸೈನ್ ಟಾಪ್ ಹೇಗೆ ಡಿಸೈನ್ ಮಾಡಿದ್ದೀರಾ? ಹೌದು ಸರ್. ಇದು ಸೀಲಿಂಗ್ ಅಲ್ಲಿ ಬಂದ್ಬಿಟ್ಟು ನಾವು ಸ್ಟ್ರಿಪ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ ಡಿಸೈನ್ಗೋಸ್ಕರ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು POP ಅಲ್ಲಿ ಇದು ಮಾಡ್ಕೊಂಡಿರೋದು. ಓಕೆ. ಸೊ ಈ ಕಡೆ ಬಂದ್ಬಿಟ್ಟು ಟಾಯ್ಲೆಟ್ ಇದೆ ಸರ್ ಇಲ್ಲೊಂದು. ಆಕ್ಚುಲಿ ಇಲ್ಲಿ ನಾವು ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ಕಡೆ ನೀರ್ ಈ ಕಡೆ ಎಂಟರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಡ್ರೈ ಅಂಡ್ ಇದು ಮಾಡ್ಕೊಂಡಿದೀವಿ. ಇದು ಬಂದ್ಬಿಟ್ಟು ನಾವು ಟೈಲ್ಸ್ ಕಂಪ್ಲೀಟ್ ಸೀಲಿಂಗ್ ಹೈಟ್ ವರ್ಗೂ ತಗೊಂಡಿದೀವಿ. ಸೀಲಿಂಗ್ ಹೈಟ್ ವರ್ಗೂ ಹಾಕಿದೀರಾ? ಹೌದು. ಅಂದ್ರೆ ಚೆನ್ನಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಹೌದು. ಮೆಟೀರಿಯಲ್ಸ್ ಎಲ್ಲ ಇದು ಬಂದ್ಬಿಟ್ಟು ಜಾಗ್ವಾರ್ ಯೂಸ್ ಮಾಡ್ಕೊಂಡಿರೋದು ನಾವು. ಎಲ್ಲ ಜಾಗ್ವಾರ್. ಹೌದು. ಟ್ಯಾಪ್ಸ್ ಅವೆಲ್ಲ ಯೂಸ್ ಮಾಡ್ಕೊಂಡು ಜಾಗ್ವಾರ್ ಯೂಸ್ ಮಾಡ್ಕೊಂಡಿದೀವಿ ಸರ್. ಇದು ಬಂದ್ಬಿಟ್ಟು ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು ನಾವು. ನೀವು ಇಲ್ಲಿ ನೋಡ್ಬೋದು, ಮಾರ್ನಿಂಗ್ ಟೈಮಲ್ಲಿ ಸಣ್ಣ ಡೈರೆಕ್ಟ್ ಕಿಚನ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಮಾರ್ನಿಂಗ್ ವಾಸ್ತು ಪ್ರಕಾರ ಈಗ ಕುಬೇರ ಮೂಲಲ್ಲಿ ಮನೆ ಓನರೇ ಮಲ್ಕೊಬೇಕು ಅನ್ನೋಕ್ಕೋಸ್ಕರ ಮಾಸ್ಟರ್ ಬೆಡ್ರೂಮ್ ಮಾಡಿದೀವಿ. ಇದು ಅಗ್ನಿ ಮೂಲದ ಕಿಚನ್ ಇರಬೇಕು ಅನ್ನೋಕ್ಕೋಸ್ಕರ ಕಿಚನ್ ಇಲ್ಲಿ ವಾಸ್ತು ಪ್ರಕಾರ ಏನಿದ್ರು ಅದನ್ನೇ ಮಾಡ್ಕೊಂಡಿದೀವಿ ಸರ್ ನಾವು. ಸರ್ ನಾವು ಕೌಂಟರ್ ಟಾಪ್ ಬಂದ್ಬಿಟ್ಟು ಗ್ಯಾಲಕ್ಸಿ ಬ್ಲ್ಯಾಕ್ ಕೌಂಟರ್ ಟಾಪ್ ಯೂಸ್ ಮಾಡಿದ್ದು. ಹೌದು. ಇದು ಬಂದ್ಬಿಟ್ಟು ಒಂಥರ ಬೀಡಿಂಗ್ ತರ ಸರ್. ಈಗ ನೀರೇನಾದ್ರು ಚೆಲ್ಲಿದ್ರೆ ಈ ಕಡೆ ಎಂಟರ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಡೈರೆಕ್ಟ್ ಸಿಂಕಿಗೆ ಹೋಗ್ಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಪ್ರೊವೈಡ್ ಮಾಡಿದ್ದು ಸರ್. ಇದು ಸೊ ಆ ಕಡೆಯಿಂದ ಈ ಕಡೆವರೆಗೂ ಕೊಟ್ಟಿದ್ದೀರಾ? ಹೌದು. ಕಂಪ್ಲೀಟ್ ಕೌಂಟರ್ ಟಾಪ್ ತಗೊಂಡಿದೀವಿ. ಇದು ಸೊ ನಾರ್ಮಲ್ ಆಗಿ ನೀರು ಆಚೆ ಬಂದ್ಬಿಡ್ತಾ ಇರುತ್ತೆ, ಎಲ್ಲ ಹಾಳಾಗುತ್ತೆ. ಹೌದು. ಅದು ಇದು ಬಂದ್ಬಿಟ್ಟು ಕ್ವಾಡ್ಸ್ ಸರ್. ಸಿಂಕ್ ಬಂದ್ಬಿಟ್ಟು ಇದು ಕ್ವಾಡ್ಸ್ ಸರ್. ವಿಂಡೋಗೂ ಕೂಡ ನಾವು ಗ್ರಾನೈಟ್ ಬೀಡಿಂಗ್ ಪ್ರೊವೈಡ್ ಮಾಡಿದೀವಿ. ಯಾಕಂದ್ರೆ ವೈಟ್ ಮತ್ತೆ ಬ್ಲಾಕ್ ಮ್ಯಾಚ್ ಆಗುತ್ತೆ ಅನ್ನೋಕ್ಕೋಸ್ಕರ, ಕಲರ್ ಕಾಂಬಿನೇಷನ್ಗೋಸ್ಕರ ನಾವು ಈ ತರ
ಇದೊಂದು ಥೀಮ್ ತೊಗೊಂಡಿದ್ದೀವಿ ಸರ್ ನಾವು ಕಿಚನಲ್ಲಿ. ಸರ್ ಇಲ್ಲೊಂದು ನಾವು ಸ್ಟೋರೇಜ್ ಪ್ರೊವೈಡ್ ಮಾಡಿದ್ವಿ, ಯಾಕಂದರೆ ಸ್ಪೇಸ್ನ ವೇಸ್ಟ್ ಆಗಬಾರ್ದು ಅಂತ. ಇಲ್ಲೇ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋ ಥರ ಕಿಚನಲ್ಲಿ. ಓ, ಇದು ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ, ಅಂದ್ರೆ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ತರ ಹೌದು ಸರ್. ಇಲ್ಲಿ ಕೌಂಟರ್ ಟಾಪ್ ಮೇಲೆಲ್ಲ ಇಡ್ತಾ ಇದ್ರು ಮುಂಚೆ ಪ್ರೀವಿಯಸ್ ಇದ್ರಲ್ಲೆಲ್ಲ. ಇವಾಗ ನಾವು ಅದನ್ನ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇದೊಂದು ಡಿಸೈನ್ ಕೊಟ್ಟಿದ್ದೀವಿ ಸರ್ ನಾವು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶಟರ್ ಪ್ರೊವೈಡ್ ಮಾಡಿದ್ದೀವಿ. ಶಟರ್ ಏನಕ್ಕೆ? ಹೌದು ಸರ್, ಇಲ್ಲೂ ಸ್ಟೋರೇಜ್ಗೋಸ್ಕರ ಶಟರ್. ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ ಸರ್ ನಾವು. ಸರ್ ಇದು ಬಂದ್ಬಿಟ್ಟು ಹ್ಯಾಂಡಲ್ಲೆಸ್ ಡ್ರಾವರ್ ಕೊಟ್ಟಿರೋದು, ಸಾಫ್ಟ್ ಕ್ಲೋಸರ್ ಇದೆ ಇದು ಯಾವುದೇ ರೀತಿ ನಾವು ಹಾರ್ಡರ್ ಯೂಸ್ ಮಾಡಿದ್ರು ಕೂಡ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ನಾವು ಎಷ್ಟೇ ರಫ್ ಆಗಿ ಯೂಸ್ ಮಾಡಿದ್ರು ಸ್ಮೂತಾಗಿ ಹ್ಯಾಂಡಲ್ ಆಗುತ್ತೆ ಸರ್. ಇದೆಲ್ಲ ಸಾಫ್ಟ್ ಆಗಿ ಕ್ಲೋಸರ್. ಹೌದು ಸರ್, ಹೌದು. ಹ್ಯಾಂಡಲ್ಲು ಇಲ್ಲ ಇದರಲ್ಲಿ, ನೀವು ನೋಡ್ಬೋದು. ಇದು ನಾವು ಮತ್ತೆ ಗ್ಲಾಸಿ ಫಿನಿಶ್ ಕೊಟ್ಟಿದ್ದೀವಿ ಇದು. ಮತ್ತೆ ನೀವು ಟೈಲು ಮತ್ತೆ ಇದು ಚೆಕ್ ಮಾಡ್ಬೋದು, ಎರಡು ಸೇಮಲ್ಲೇ ಬರುತ್ತೆ, ಗ್ಲಾಸಿ ಫಿನಿಶ್ ಮಾಡಿರೋದು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಟೋರೇಜು ಸರ್, ಮೇಲ್ಗಡೆ ಎಲ್ಲ ಪ್ರೊಫೈಲ್ ಥೀಮ್ ತಗೊಂಡಿದೀವಿ ನಾವು ಇದನ್ನ. ಸೊ ಇದು ಬಂದು ಗ್ಲಾಸ್ ಹಾಕಿದ್ದೀರಾ? ಗ್ಲಾಸ್, ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಒಳಗಡೆ ಏನೆಲ್ಲ ಇದೆ ಅಂತ ಕಾಣಿಸಾಗಿ ಈಸಿಯಾಗಿ ಆಕ್ಸಿಸ್ ನೋಡ್ಬೋದು ಅಂತ. ಈಗ ಇಲ್ಲಾಂದ್ರೆ ಪದೇ ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್, ಇಲ್ಲಿ ಕೆಳಗಡೆನೂ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಫಿಕ್ಸ್ಚರ್ ಸರ್, ನಾವು ಈಸಿಯಾಗಿ ಐಟಮ್ಸ್ನ ತೊಗೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳೋ ಥರ. ಅಂದರೆ ಈಸಿಯಾಗಿ ಕಾಣಿಸುತ್ತೆ ನಮಗೆ ಏನೇ ಇದ್ರು. ಅದ್ರ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸರ್. ಇದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾಸ್. ಸೊ ಯುಟಿಲಿಟಿ ಬಂದ್ಬಿಟ್ಟು ಅಂದರೆ ಏನು ಪಾತ್ರೆ ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಕೊಳ್ಳೋ ಥರ ಮಾಡಿದ್ವಿ. ಅಲ್ಲಿ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದೀವಿ ವಾಷಿಂಗ್ ಮಿಷಿನಿಗೋಸ್ಕರ. ಓಕೆ. ಸೊ ಈ ಕಡೆ ಎಲ್ಲ ಗ್ರಿಲ್ ಕವರ್ ಮಾಡಿದ್ದೀವಿ. ಇದು ಸೇಫ್ಟಿಗೋಸ್ಕರ ಗ್ರಿಲ್ ಪ್ರೊವೈಡ್ ಮಾಡಿದ್ವಿ ಸರ್. ಇದೊಂದು ಟಾಲ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಇಲ್ಲೊಂದು ವಾಶ್ರೂಮ್ ಇದೆ, ಇದು ಡೈರೆಕ್ಟಾಗಿ ಹಾಲಲ್ಲಿರೋರಿಗೆ ಕಾಣಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇದು WPC ಡೋರು ಸರ್, ಯಾಕಂದರೆ ವಾಟರ್ ಪ್ರೂಫ್ ಇರುತ್ತೆ. ಯಾಕಂದರೆ ಇಲ್ಲಿ ವಾಶ್ರೂಮಲ್ಲೆಲ್ಲ ನೀರು ಯೂಸ್ ಮಾಡಿರೋದು, ಡೋರ್ಗೇನು ಎಫೆಕ್ಟ್ ಆಗಬಾರ್ದು ಅಂತ. ಇದು ಮೆಟೀರಿಯಲ್ ಎಲ್ಲ ಬಂದ್ಬಿಟ್ಟು ಜಾಗ್ವಾರ್ ಯೂಸ್ ಮಾಡ್ಕೊಂಡಿರೋದು. ಕಂಪ್ಲೀಟ್ ಸೀಲಿಂಗ್ ಹೈಟ್ ತನಕನೂ ಟೈಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಒಂದು ಅಟ್ಯಾಚ್ ವಾಶ್ರೂಮ್ ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಕಾಮನ್ ಆಗಿ ಒಂದಿದೆ. ಇದು ಸೆಕೆಂಡ್ ಬೆಡ್ರೂಮ್ ಸರ್. ಇದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ ಬರುತ್ತೆ ಸರ್. ನೀವು ಕಲರ್ ಕಾಂಬಿನೇಷನ್ ನೋಡ್ಬೋದು, ಟೈಲು ಮತ್ತು ವಾರ್ಡ್ರೂಮ್ ಮ್ಯಾಚ್ ಆಗೋ ಥರನೇ ಕಲರ್ ಮಾಡ್ಕೊಂಡಿದ್ದೀವಿ. ವಿತ್ ಸೀಲಿಂಗು ಕೂಡ ವೈಟೇ ತೊಗೊಂಡಿದ್ದೀವಿ. ಸೊ ಸೀಲಿಂಗ್ ಬಂದು ಯೂನಿಕ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಅದಕ್ಕೆ ವಿತ್ ಸ್ಟ್ರಿಪ್ ಲೈಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಕಡೆನೂ ಬಿಗ್ ವಿಂಡೋ ಪ್ರೊವೈಡ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗಲ್ಲೂ ನಾವು ವಿಂಡೋಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇದೆಲ್ಲ ಸ್ಮೂತ್ ಹ್ಯಾಂಡ್ಲಿಂಗ್ ಬರುತ್ತೆ. ಇದು ನೀವು ನೋಡ್ಬೋದು, ಫಿನಿಶಿಂಗ್ ಬಂದು ಮ್ಯಾಟ್ ಫಿನಿಶ್ ಕೊಟ್ಟಿರೋದು ನಾವು. ಹೌದು ಸರ್, ಟೆರೆಸ್ ಇದೆ 4th ಫ್ಲೋರಲ್ಲಿ. ಲಿಫ್ಟ್ ಬಂದ್ಬಿಟ್ಟು ಅಪ್ ಟು ಟೆರೆಸ್ ತನಕ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ವಿಶಾಲವಾದ ಟೆರೆಸ್ ಇದೆ. ಹೌದು, ಅಲ್ಲೊಂದು ಸ್ಟೋರ್ ರೂಮ್ ತರ ಯೂಸ್ ಮಾಡ್ಕೊಂಡು ಸ್ಟೋರ್ ರೂಮ್ ಮಾಡಿದ್ರಾ? ಸೊ ಅದ್ರ ಮೇಲೆ ವಾಟರ್ ಸ್ಟೋರೇಜ್. ಹೌದು ಸರ್, ಇಲ್ಲೊಂದು ಸ್ಟೋರ್ ರೂಮ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಮೇಲ್ಗಡೆ ಲಿಫ್ಟ್ ಮೇಂಟೆನೆನ್ಸ್ಗೆ ಒಂದು ರೂಮ್ ಕೊಟ್ಟಿದ್ದೀವಿ. ಲಿಫ್ಟ್ ಮೇಂಟೆನೆನ್ಸ್ ಅದು? ಹೌದು, ಇಲ್ಲೊಂದು ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದೀವಿ ಸರ್ ಅದಕ್ಕೋಸ್ಕರ. ಓಕೆ. ಸೊ ಮೇಲ್ಗಡೆ ಬೇಕಾದ್ರೂ ಇನ್ನ ಲಿಫ್ಟ್ ತಗೊಂಡು ಹೋಗ್ಬೋದು. ಹೌದು. ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಒಣ ಹಾಕ್ಸ್ಕೊಳೋದು, ಬಿಸಿಲಿಗೆ ಏನಾದ್ರು ಒಣಗಿಸ್ಕೊಬೇಕು ಅಂದರೆ ಟೆರೆಸ್ ಬೆಸ್ಟ್. ಆ್ಯಕ್ಚುಲಿ ನಮ್ಮ ಬಂದ್ಬಿಟ್ಟು 4 ಪ್ಯಾಕೇಜಸ್ ಬರುತ್ತೆ. 1680 ಇಂದ ಅಪ್ ಟು 2200 ತನಕ ಪ್ಯಾಕೇಜ್ ಬರುತ್ತೆ ಸರ್. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಾವು 1850 ಪ್ಯಾಕೇಜಲ್ಲಿ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡಿರೋದು ಸರ್. ಇದು ನಮ್ಮದು ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಆಲ್ ಓವರ್ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ. ಅದು ಬಿಟ್ಟರೆ ನೆಕ್ಸ್ಟ್ ತುಮಕೂರು ಮತ್ತು ಮೈಸೂರಲ್ಲಿ ಪ್ರೊವೈಡ್ ಮಾಡ್ಕೊಡ್ತೀವಿ. ನಿಮ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ. ಇಫ್ ಇನ್ ಕೇಸ್ ನೀವು ಆಫೀಸ್ ವಿಸಿಟ್ ಮಾಡಬೇಕು ಅಂದರೆ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಬಂದು ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತೀರಾ? ನಾವು ರೆಸಿಡೆನ್ಷಿಯಲ್ ಮಾಡ್ತೀವಿ, ಕಮರ್ಷಿಯಲ್ ಮಾಡ್ಕೊಡ್ತೀವಿ. ಅದು ಬಿಟ್ಟು ನೆಕ್ಸ್ಟ್ ಫಾರ್ಮ್ ಹೌಸ್ ಪ್ರಾಜೆಕ್ಟ್ ಕೂಡ ಮಾಡ್ಕೊಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎರಡು ನಿಮ್ಮ ಕಂಪ್ನಿ ಥ್ರೂನೇ ತಗೊಂಡ್ರೆ ಏನು ಉಪಯೋಗ ಆಗುತ್ತೆ ಮೇಡಮ್? ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ನಮ್ಮ ಕಡೆನೇ ಮಾಡಿಸ್ಕೊಂಡ್ರೆ ಅಂದರೆ ಈಗ ಕೋಆರ್ಡಿನೇಷನ್ ಕೂಡ ಚೆನ್ನಾಗೇ ಬರುತ್ತೆ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಈಗ ಮನೆ ಔಟ್ಪುಟ್ ಕೂಡ ಚೆನ್ನಾಗೇ ಬರುತ್ತೆ ನಿಮಗೆ. ಚೆನ್ನಾಗಿ ಡಿಸೈನ್ಸು ಮತ್ತು ಏನು ಎಲಿಗೆಂಟಾಗಿ ಕಾಣಬೇಕು, ಲಕ್ಸುರಿ ಫೀಲ್ ಬರಬೇಕು, ಆ ರೀತಿ ಎಲ್ಲ ನಿಮಗೆ ಫೀಲ್ ಆಗುತ್ತೆ.